ತುಳುನಾಡಿನ ಪವಿತ್ರ ಭೂಮಿಯಲ್ಲಿ ನೆಲೆ ನಿಂತಿರುವ ಸಪ್ತದುರ್ಗೆಯರು ಅಥವಾ 7 ಜನ ಅಕ್ಕ ತಂಗಿಯರು ಎಂದು ಕರೆಯಲ್ಪಡುವ ದೇವಿಯರು. ಪೊಳಲಿಯ ಶ್ರೀ ರಾಜರಾಜೇಶ್ವರಿ ಇವರು 7 ಜನರಲ್ಲಿ ಅತ್ಯಂತ ಹಿರಿಯವಳು ಎಂದು ನಂಬಲಾಗಿದೆ. ಇಲ್ಲಿನ ಮಣ್ಣಿನ ವಿಗ್ರಹ ಬಹಳ ಪ್ರಸಿದ್ಧ. ಶ್ರೀ ಭಗವತಿ ಸಸಿಹಿತ್ಲು ಹಡಗಿನ ಮೂಲಕ ತುಳುನಾಡಿಗೆ ಬಂದಾಗ ಮೊದಲು ನೆಲೆ ನಿಂತ ಸ್ಥಳ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ನಂದಿನಿ ನದಿಯ ಮಧ್ಯದಲ್ಲಿ ನೆಲೆಸಿರುವ ಈ ದೇವಿ ಭಕ್ತರ ಕಷ್ಟಗಳನ್ನು ಪರಿಹರಿಸುವ ಶಕ್ತಿಮಾತೆ. ಶ್ರೀ ದುರ್ಗಾ ಪರಮೇಶ್ವರಿ ಬಪ್ಪನಾಡು ಇದು ಕೋಮು ಸೌಹಾರ್ದತೆಗೆ ಹೆಸರಾದ ಕ್ಷೇತ್ರ. ಮುಸ್ಲಿಂ ವ್ಯಾಪಾರಿಯಾಗಿದ್ದ ಬಪ್ಪ ಬ್ಯಾರಿಯ ಕನಸಿನಲ್ಲಿ ಬಂದು ದೇವಾಲಯ ನಿರ್ಮಿಸಲು ಪ್ರೇರೇಪಿಸಿದ ಕತೆ ಇಲ್ಲಿದೆ. ಮುನ್ಕೂರು ಶ್ರೀ ದುರ್ಗಾ ಪರಮೇಶ್ವರಿ ಸಾವಿರಾರು ವರ್ಷಗಳ ಇತಿಹಾಸವಿರುವ ಈ ಕ್ಷೇತ್ರವು ಅತ್ಯಂತ ಶಕ್ತಿಯುತವಾದುದು. ಶ್ರೀ ದುರ್ಗಾ ಪರಮೇಶ್ವರಿ ಚಿತ್ರಾಪುರ ಸುರತ್ಕಲ್ ಸಮೀಪವಿರುವ ಈ ಕ್ಷೇತ್ರದಲ್ಲಿ ದೇವಿಯು ಲಿಂಗ ರೂಪದಲ್ಲಿ ನೆಲೆಸಿದ್ದಾಳೆ. ಶ್ರೀ ದುರ್ಗಾ ದೇವಿ ಕುಂಜಾರುಗಿರಿ ಉಡುಪಿ ಸಮೀಪದ ಗುಡ್ಡದ ಮೇಲೆ ನೆಲೆಸಿರುವ ಈ ದೇವಿಯನ್ನು ಪರಶುರಾಮರು ಪ್ರತಿಷ್ಠಾಪಿಸಿದರು ಎಂದು ನಂಬಿಕೆ ಇದೆ. ಪ್ರತಿ ಕ್ಷೇತ್ರವು ಒಂದು ಕತೆ, ಪ್ರತಿ ದೇವಾಲಯವು ಒಂದು ಪವಾಡ, ಪ್ರತಿ ದೇವಿಯೂ ಒಂದು ಶಕ್ತಿ. Download ShareChat.